ಶುಶ್ರೂಷ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಹರಿದಾಸ ಮಿಲನ ಹಾಗೂ ದಾಸೋಪಾಸನ ತಂಡದ ಪ್ರತಿಯೊಬ್ಬರಿಗೂ ಕೂಡ ಶಿರಸಾಷ್ಟಾಂಗ ಪ್ರಣಾಮವನ್ನು ಮೊದಲಿಗೆ ಸಲ್ಲಿಸುತ್ತೇನೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಕೂಡ ಎಲ್ಲರೂ ಕೂಡ ಬಹಳ ಸೊಗಸಾಗಿ ದಾಸನಾಮ ಸಂಕೀರ್ತನೆಯನ್ನು ಹಾಡಿ ನೀವೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀರಿ. ನನ್ನ ಹೆಸರು ಶ್ರೀಮದ್ ಆನಂದ ತೀರ್ಥ. ಇದೇ ವಿದ್ಯಾಪೀಠದಲ್ಲಿ 11 ವರ್ಷಗಳ ಕಾಲ ಅಧ್ಯಯನ ಮಾಡಿ ಮುಂದೆ ಸುಧಾಮಂಗಳ ಮಾಡಿಕೊಳ್ಳುವಂತಹ ವಿದ್ಯಾರ್ಥಿ. ಇಲ್ಲಿಯೇ 12 ವರ್ಷದಿಂದ ನಾನು ಕೊಳಲು ಅಭ್ಯಾಸವನ್ನು ಮಾಡ್ತಿದ್ದೇನೆ. ಇಂತಹ ಬ್ಯುಸಿ ಸಂದರ್ಭದಲ್ಲೂ ಕೂಡ ಕರೆದು ಒಂದು 2 ನಿಮಿಷಗಳ ಕಾಲ ನಮಗೊಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ತಂಡದ ಸಮಸ್ತ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ತಾಳ ಸಾತಿಯಲ್ಲಿ ನಮ್ಮ ಗುರುಗಳಾದ ವರ್ಕೇಡಿ ಆಚಾರ್ಯ ಬಂದಿದ್ದಾರೆ, ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ತಬಲಾ ಸಾತಿನಲ್ಲಿ ಪ್ರಮಥ ವಿಠಲ್ ಅವರು ಬಂದಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. 2 ದಾಸರ ಪದ್ಯವನ್ನು ನಿಮಗೆ ಎಲ್ಲರಿಗೂ ಪ್ರಿಯವಾದಂತಹ ಹಾಡನ್ನು ನುಡಿಸಿ ನಮ್ಮ ಸಣ್ಣ ಸೇವೆಯನ್ನು ಮುಗಿಸುತ್ತೇವೆ. ಮೊದಲಿಗೆ ಪ್ರಸನ್ನ ವೆಂಕಟದಾಸರ ಅತ್ಯದ್ಭುತವಾಗಿರ್ತಕ್ಕಂತಹ ಗೀತೆ ಎಂಥ ಶ್ರೀಮಂತನಂತನೆಂಬುವಂತಹ ಗಾಯನವನ್ನು ನುಡಿಸಲು ಸಣ್ಣ ಪ್ರಯತ್ನ. ನೀವೆಲ್ಲರೂ ಕೂಡ ನನ್ನ ಹಾಡಿನೊಟ್ಟಿಗೆ ತಾಳವನ್ನು ಹಾಕಿ ಸಂಗೀತವನ್ನು ಸವಿಯಬೇಕಾಗಿ ಕೇಳ್ಕೊಳ್ತೇನೆ.
ನೀವೆಲ್ಲ ಬಹಳ ತುಂಬ ಇಷ್ಟಪಡುವಂತಹ ಗಾಯನ ತೋಳು ತೋಳು ರಂಗ ತೋಳನ್ನಾಡೆ. ಎಲ್ಲರೂ ಕೂಡ ಸಹಕರಿಸಬೇಕಾಗಿ ಕೇಳ್ಕೊಳ್ತಾರೆ. ಈ ಎರಡು ಹಾಡನ್ನು ನುಡಿಸಲು ಅವಕಾಶ ಮಾಡಿಕೊಟ್ಟಂತಹ ಕುಲಕರ್ಣಿ ಸರ್ ಅವರಿಗೆ ಹೃದಯಪೂರ್ವಕ ಅಭಿವಂದನೆಯನ್ನು ಮಾಡಿ, ನೀವೆಲ್ಲರೂ ಕೂಡ ಕುಣಿದು ಕುಪ್ಪಳಿಸಿದ್ದೀರಿ. ನಿಮಗೂ ಕೂಡ ಭಗವಂತನ ಆಶೀರ್ವಾದ ಸದಾ ಇರಲಿ ಎಂಬುದಾಗಿ ಹೇಳುತ್ತಾ ನಮ್ಮ ಚಿಕ್ಕ ವೇಣುಗಾನ ಲಹರಿಯನ್ನು ಭಗವಂತನಿಗೆ ಸಮರ್ಪಣೆ ಮಾಡುತ್ತಿದ್ದೇವೆ. ಏನಾದರೂ ತಪ್ಪಿದ್ದಲ್ಲಿ ನಮ್ಮದೇ ತಪ್ಪು, ಏನಾದರೂ ಖುಷಿ ಕೊಟ್ಟಿತ್ತು ಅಂತಂದರೆ ಪೂಜ್ಯ ಪೇಜಾವರ ಶ್ರೀಗಳ ಆಶೀರ್ವಾದ ಎಂಬುದಾಗಿ ಹೇಳುತ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇ ಜನಾಃ ಸುಖಿನೋ ಭವಂತು. ಜೈ ಶ್ರೀರಾಮ್. ಜೈ ಶ್ರೀರಾಮ್. 48 ದಿವಸಗಳ ಅಯೋಧ್ಯೆಯಲ್ಲಿ ಮಂಡಲ ಪೂಜೆಯಲ್ಲಿ ಕೊಳಲು ವಾದನ ಮಾಡಿದ ಶ್ರೀಮದಾನಂದ ತೀರ್ಥ ಅದ್ಭುತ ಕಲಾವಿದರು. ಇನ್ನು ಕೇವಲ ಅರ್ಧ ಗಂಟೆಯಲ್ಲಿ ಮುಗೀತದ. ಪುಣ್ಯ ಜೀವಿಗಳಿಗೆ ಮಾತ್ರ ಸಾಧ್ಯ. ವೇದಿಕೆಯನ್ನು ಅಲಂಕಾರ ಮಾಡಬೇಕು. ಮದಾನಂದ ತೀರ್ಥವರಿಗೆ ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದೇವೆ. ದಯಮಾಡಿ ಫೋಟೋಗ್ರಾಫರ್ ಬರಬೇಕು.
ವೇದಿಕೆಯನ್ನು ಅಲಂಕರಣ ಮಾಡಿ ಭಜನಾ ಮಂಡಳಿಯವರು. ಇನ್ನು ಅರ್ಧ ಗಂಟೆಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಅಂತಿಮ ತೆರೆ ಎಳೀತಿದೆ. ಮಾಡುತ್ತನ ನಿಂತು ಆರುತನ ನಿಂದಿರಲಿಲ್ಲಂತೆ. ಹಾಗಾವಾದು ಬೆಳಗ್ಗೆಯಿಂದ ಇಲ್ಲಿವರೆಗೆ ಎಲ್ಲ ಕಾರ್ಯಕ್ರಮಗಳನ್ನಗೆ ಬದಿಗೊತ್ತಿ ನೀವು ಇಲ್ಲಿ ಟೀ ಕೊಡ್ತಾ ಒಂದು ನಿಮಿಷ ಟೀದ ಯಾಕೆ ಗಡ್ಬಡ್ ಮಾಡಿದ್ರು ಅವರು? ವೇದಿಕೆಯನ್ನು ಅಲಂಕರಣ ಮಾಡಿ ದಯಮಾಡಿ.